ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ. ಜನವರಿ 11 ಅಂದರೆ ಇದು ಇಲ್ಲೊಂದು ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಅವತ್ತು ಸಂಜೆ 5 ತನಕ ಅಮಾವಾಸ್ಯೆನೂ ಇರಲಿದೆ. ಸೊ ಇಲ್ಲಿ 3 ಪೋರ್ಟಲ್ ಓಪನ್ ಆಗ್ತಾ ಇದೆ. ಒಂದು ಅಮಾವಾಸ್ಯೆ, ಒಂದು 111, ಜನವರಿ 11 1 ಪ್ಲಸ್ 11 ಇಲ್ಲೊಂದು ಸ್ಪೆಷಲ್ ಪೋರ್ಟಲ್ ಇದರ ಜೊತೆ. ಯಾವಾಗಲೂ ವರ್ಷದಲ್ಲಿ ನವಂಬರ್ 11ಕ್ಕೆ ಮಾತ್ರ ಬರ್ತದೆ, ಆದರೆ ಈ ಸಲ 8 ಬಂದಿರೋದ್ರಿಂದ ಎಲ್ಲ ಸೇರಿಸಿದಾಗಲೂ 1 ಬರ್ತದೆ. 11 ಪೋರ್ಟಲ್, 111 ಪೋರ್ಟಲ್ ಪ್ಲಸ್ ನ್ಯೂ ಮೂನು ಎಲ್ಲನೂ 11ನೇ ತಾರೀಕು ಓಪನಿಂಗ್ ಆಗ್ತಾ ಇದೆ. ಸೊ ನಿಮಗೆ ಇದರಲ್ಲಿ ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ. ಇದು ಜನರಲ್ ರೀಡಿಂಗ್, ಇದು ಟೈಮ್ಲೆಸ್ ಆಗಿರ್ತದೆ. ನೀವು ಯಾವಾಗ ನೋಡಿದರೂ ನಿಮಗೆ ರೆಸೊನೇಟ್ ಆಗಿರ್ತದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. 11 ಪೋರ್ಟಲ್, ಇದು ನ್ಯೂ ಬಿಗಿನಿಂಗ್, ಮಿರರಿಂಗ್ ನಂಬರ್, ರಿಯೂನಿಯನ್ ನಂಬರು ಹೌದು. ಸ್ಪಿರಿಚುವಾಲಿಟಿ ಕಡೆ, ಫಿಯರ್, ರೆಸಿಲಿಯನ್ಸ್, ರಿಯಲೈಸೇಷನ್, ಬಾಟಮ್ ಆಫ್ ದ ಡೆಕ್, ಅಬಂಡನ್ಸ್. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ನಾವು ಅಂದರೆ ನಾವು ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ ಜೀವನದಲ್ಲಿ. ತುಂಬ ಮಿಸ್ಟೇಕ್ಸ್ ಮಾಡಿ ಸೊ ಅಥವಾ ತುಂಬ ಬರ್ಡನ್ ಜೀವನದಲ್ಲಿ, ತುಂಬ ಕಷ್ಟಗಳನ್ನು ಜೀವನದಲ್ಲಿ ಹೊತ್ತು ತಿರುಗ್ತಾ ಇರ್ತೇವೆ. ಸೊ ಇದರಿಂದಾಗಿ ನಮಗೆ ಕೆಲವೊಮ್ಮೆ ನಮಗೆ ರೆಸ್ಟ್ಲೆಸ್ ಅನಿಸ್ಬೋದು, ಅಥವಾ ನಮಗೆ ಎನರ್ಜಿ ಇಲ್ದಾಗೆ ಅನಿಸ್ಬೋದು, ಅಥವಾ ನೆಗೆಟಿವ್ ಎನರ್ಜಿಯಲ್ಲಿದ್ರೂ ಅಂದರೆ ತುಂಬ ಬರ್ಡನ್ ಇದೆ, ನನ್ನ ಬೆನ್ನ ಮೇಲೆ ತುಂಬ ಹೊರೆ ಇದೆ ನನಗೆ, ಅಥವಾ ನನಗೆ ತುಂಬ ಅಂದರೆ ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಹೊರೆಯಿಂದಾಗಿ ನಾವು ಸುಸ್ತಾಗಿ ಬಿಡ್ತೇವೆ. ಅಥವಾ ಈ ಹಿಂದೆ ನಾವು ಇಲ್ಲಿ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಹಿಂದೆ ನಾವು ಏನು ಮಿಸ್ಟೇಕ್ ಮಾಡಿದ್ವಾ ಅದರಿಂದ ಪಾಠಗಳನ್ನು ಕಲೀರಿ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಸ್ಟ್ರಾಂಗ್ ಆಗಿ ನಿಮಗೆ ಅದು ಈ ಹಿಂದೆ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅದು ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಬಂದಿರ್ತದೆ. ಸೊ ಕೆಲವೊಮ್ಮೆ ನಮ್ಮ ಹೆದರಿಕೆಯಿಂದಾಗಲೂ ನಾವು ಮುಂದೆ ಸಾಗೋದಕ್ಕೆ ನಾವು ಈ ಹೆದರಿಕೆ ನಮಗೆ ಅಡ್ಡ ಮಾಡ್ತಿರ್ತೇವೆ, ಅಂದರೆ ಮುಂದೆ ಫ್ಲೋ ಆಗೋದನ್ನು. ಸೊ ಆ ಹೆದರಿಕೆಯಿಂದ ಹೊರಗೆ ಬರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಅದರ ರಿಯಲೈಸೇಷನ್ ಅಂದರೆ ನೀವು ನಿಮ್ಮ ಪರ್ಪಸ್ ಏನು, ಕೆಲವರಿಗೆ ಸೋಲ್ ಪರ್ಪಸ್ ಹೇಳ್ತಿರ್ಬೋದು. ಆದರೆ ಈ ಭೂಮಿ ಮೇಲೆ ಬಂದಿರೋ ನಿಮ್ಮದು ಉದ್ದೇಶ ಏನು, ರಿಯಲೈಸೇಷನ್ ತಿಳ್ಕೊಳ್ಳಿ. ನೀವು ಯಾವುದರ ಸಲುವಾಗಿ ಬಂದಿದ್ದೀರಿ ಅಂದರೆ ಹೆದರಿಕೆ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ದೇವರು ಆಪರ್ಚುನಿಟೀಸ್ ಕೊಡ್ತಿದ್ದಾರೆ, ತುಂಬಾ ನಿಮಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಿದ್ದಾರೆ ದೇವರು. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಹೆದರಿಕೆ ಬಿಟ್ಟು ಬಿಡಿ. ಸೊ ಸೆಲ್ಫ್ ಅವೇರ್ನೆಸ್ಸಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಮೂನಾಲಜಿತ್ ಗೈಡೆನ್ಸ್ ತೆಗಿತಿದ್ದಾರೆ. 2 ಕಾರ್ಡ್. ಬಿಲೀವ್ ಇನ್ ದ ಇಂಪಾಸಿಬಲ್, ನಥಿಂಗ್ ಈಸ್ ಯೆಟ್ ಸೆಟ್ ಇನ್ ಸ್ಟೋನ್, ಲಕ್ ಈಸ್ ಆನ್ ಯುವರ್ ಸೈಡ್. ನ್ಯೂ ಮೂನ್ ಬಂತಿದೆ. ದ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ಯಾವುದು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಅದು ಬದಲಾಗ್ತದೆ ಅಂತ ಹೇಳ್ತಿದ್ದಾರೆ. ಬಿಲೀವ್ ಇನ್ ದ ಇಂಪಾಸಿಬಲ್, ನಥಿಂಗ್ ಈಸ್ ಸೆಟ್ ಇನ್ ಸ್ಟೋನ್. ಯಾವುದೂ ಕಲ್ಲಲ್ಲಿ ಕೆತ್ತಿ ಬರೆದಿಲ್ಲ, ಅಂದರೆ ನಿಮ್ಮ ಜೀವನ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಬಿಲೀವ್ ಇನ್ ದ ಇಂಪಾಸಿಬಲ್ ಅಂದರೆ ಏನು, ಇಂಪಾಸಿಬಲ್ ಮೇಲೆ ನೀವು ನಂಬಿಕೆ ಇಡಿ ಅಂತ ಹೇಳ್ತೀರಾ. ಲಕ್ ಈಸ್ ಆನ್ ಯುವರ್ ಸೈಡ್, ಲಕ್ ನಿಮ್ಮ ಜೊತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಸೊ ನಿಮ್ಗೆ ಏನಾದರೂ ಈಗ ಪ್ರಶ್ನೆಗೆ ಅಂದರೆ ಉತ್ತರ, ನಿಮಗೆ ನೀವೇನು ಪ್ರಶ್ನೆಗೆ ಉತ್ತರ ಕೇಳ್ತಿದ್ದೀರಾ ಅದಕ್ಕೆ ಉತ್ತರ ಬರ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಕಡೆದಾಗಂತೂ ಕ್ಲಾರಿಫಿಕೇಶನ್ ತೆಗ್ತಿದ್ದೇನೆ. 11 ಪೋರ್ಟಲ್. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವಾಗ ಬೇಕಿದ್ರೂ ಮಿರಾಕಲ್ ಸಂಭವಿಸಬಹುದು. ಸೊ ಯಾವುದು ಅಂದರೆ ಚೇಂಜ್ ಆಗಲೇಬಾರದು. ನಿಮ್ಮ ಜೀವನ ಇಷ್ಟೇ ಅಂತ ನೀವು ಅಂದ್ಕೊಂಡಿರ್ಬೋದು, ಅಂದರೆ ನಿಮ್ಮ ಜೀವನ ಯಾವಾಗ ಬೇಕಿದ್ರೂ ಚೇಂಜ್ ಆಗ್ಬೋದು. ಬಿಲೀವ್ ಇನ್ ದ ಇಂಪಾಸಿಬಲ್ ಅಂತ ಹೇಳಿದ್ದಾರೆ. ಲಕ್ಕು ಬರ್ತಾ ಇದೆ ನಿಮಗೆ. ವಾವ್, 6 ಆಫ್ ವ್ಯಾಂಡ್ಸ್, ಹರ್ಮಿಟ್. ಸೊ ಇಲ್ಲಿ ಹೇಳ್ತಿದ್ದಾರೆ ಯೂನಿವರ್ಸ್ ಅಂದರೆ ಇಲ್ಲೊಂದು ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕಾಗ್ತದೆ ಅಂತೇಳಿ. ಅಂದರೆ ನೀವೀಗ ಮೋಸ್ಟ್ಲಿ ಕತ್ತಲಲ್ಲಿ ಇರ್ಬೋದು, ಬೆಳಕು ಕಾಣದೇ ಇದ್ದಿರ್ಬೋದು, ಆದರೆ ನಿಮ್ಮ ಜೀವನದಲ್ಲಿ ಬೆಳಕಿದೆ. ಸ್ಟ್ರಾಂಗ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಆ ಬೆಳಕಿನ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬಾ ಸಕ್ಸಸ್ ನಿಮಗೆ ಇದೆ. ಸೊ ಅಂದರೆ ನೀವು ಮೋಸ್ಟ್ಲಿ ಕೆಲವರು ತುಂಬ ಇಮೋಷ್ನಲ್ ಆಗಿರ್ಬೋದು, ಅಥವಾ ಕೆಲವರು
ತುಂಬಾ ಮೆಡಿಟೇಷನ್ ಮಾಡಿ ಅಥವಾ ಇನ್ನರ್ ವರ್ಕ್ ಮಾಡ್ತಾ ಇದ್ದಿರ್ಬೋದು, ಇನ್ನು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಸೊ ಎಲ್ಲದಕ್ಕೂ ನಿಮಗೆ ಸಕ್ಸಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಸೆಲೆಬ್ರೇಷನ್ ಬರ್ತಾ ಇದೆ ಅಂತೇಳಿ. ಸೊ ಇಲ್ಲಿ ಮ್ಯಾರೇಜ್ ಎನರ್ಜಿನೂ ಬರ್ತಾ ಇದೆ ಕೆಲವರಿಗೆ. ಸೊ ಇದು 11 ಪೋರ್ಟಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.